ಹ್ಯಾಪಿ ಯುಗಾದಿ. ನಾನು ಹೊಸ ಸೀರೀಸಲ್ಲಿ ಮಾರ್ಚ್ ಪದದ ಪ್ರತಿ ಅಕ್ಷರದಿಂದ ಒಂದೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಹೆಚ್ಚಿಂದ ಹಯಗ್ರೀವ ಮಾಡೋಣ. ಇವಾಗ 1 ಕಪ್ಪಷ್ಟು ಕಡಲೆಬೇಳೆನ ತೊಳೆದು 1-2 ಗಂಟೆ ಅಷ್ಟು ನೆನೆಸ್ಕೊಳ್ಳಿ. ಈಗ ನೆಂದ ಮೇಲೆ ಇದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ. ಇದು ಮುಳುಗೋಕ್ಕಿಂತ ಚೂರು ಜಾಸ್ತಿ ನೀರು ಹಾಕಿ, ಇನ್ನೂ ತುಂಬ ಹಾಕೋಕ್ಕೆ ಹೋಗಬೇಡಿ. ಈಗ ಮುಚ್ಚಿಬಿಟ್ಟು 2-3 ವಿಸಿಲ್ ಕೂಗಿಸ್ಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರ್ಗೆ 1 ಚಮಚದಷ್ಟು ಗಸಗಸೆ, ಒಂದು 3-4 ಚಮಚ ಒಣ ಕೊಬ್ಬರಿ ಹಾಕ್ಕೊಂಡು ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ಇದೊಂಥರ ಚೆನ್ನಾಗಿ ರುಚಿ ಕೊಡುತ್ತೆ. ಈಗ ನೋಡಿ ಬೇಳೆ ಚೆನ್ನಾಗಿ ಬಂದಿದೆ. ಇದು ಶೇಪ್ ಹೋಗಬಾರ್ದು, ಆದರೆ ಹಿಂಗೆ ಮುಟ್ಟಿದ್ರೆ ಬೆಂದಿರಬೇಕು. ಈಗ ಇದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 1 ಕಪ್ಪಷ್ಟು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಈ ಬೆಲ್ಲ ಕರಗಿದ್ಮೇಲೆ ಸ್ವಲ್ಪ ನೀರಾಗುತ್ತೆ, ಬಟ್ ಸ್ವಲ್ಪ ಹೊತ್ತಾದಮೇಲೆ ಅದು ಗಟ್ಟಿಯಾಗುತ್ತೆ. ಈಗ ನಾವು ಪುಡಿ ಮಾಡ್ಕೊಂಡಿರೋ ಕೊಬ್ಬರಿನೂ ಸೇರಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಳಿ. ಮುಂದೆ ತುಪ್ಪ ಸೇರಿಸಿ, ತುಪ್ಪ ಹಾಕಿದಷ್ಟು ರುಚಿ ಜಾಸ್ತಿ. ಈಗ ದ್ರಾಕ್ಷಿ ಗೋಡಂಬಿ ಬಾದಾಮಿನ ತುಪ್ಪದಲ್ಲಿ ಹುರ್ಕೊಂಡು ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ನೋಡಿ ಇದು ಬೆರೆಸ್ಕೊಂಡ್ರೆ ತುಂಬ ರುಚಿಯಾಗಿರೋ ಹೈಗ್ರೀವ ರೆಡಿಯಾಗಿದೆ. ಒಬ್ಬಟ್ಟು ಮಾಡಬೇಕು ಅಂತ ಚಿಂತೆನೇ ಇಲ್ಲ.